ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಹೊಸು ಬರ್ತಾ ಇದ್ದ ಜಸ್ಟ್ ಇನ್ನು ಅಪ್ಡೇಟು BCCI ಕಡೆಯಿಂದ ಒಂದು ರೇಂಜಿಗೆ ಬರ್ತಾ ಇರೋಂಥ ಅಪ್ಡೇಟು. ಹೌದು, ಇನ್ನು IPL ಗುಂಗಲ್ಲೇ ಇದ್ದೀವಿ. ಬಟ್ IPL ಆದ ನಂತರ ಬರುವಂಥ T20 ಸೀರೀಸ್ಗಳೆಲ್ಲ ಏನಿದ್ದಾವೆ, ಸೊ ಈ ಸೀರೀಸ್ಗಳಲ್ಲಿ ಒಂದು ಬಿಗ್ ಆ್ಯಕ್ಷನ್ನ ತೊಗೊಬೇಕು ಅಂತ ಅಂದ್ಕೊಂಡಿದ್ರಂತೆ BCCI ಅಂತ ಸರ್ಟೆನ್ ರಿಪೋರ್ಟ್ಸ್ಗಳು ಬರ್ತಾ ಇದ್ದಾವೆ. ಸೊ ಅದೇನಪ್ಪ ಅಂತ ಅಂದರೆ, ಶ್ರೇಯಸ್ ಅಯ್ಯರ್ ವಿಚಾರದಲ್ಲಿ BCCI ಅವರು ಸ್ವಲ್ಪ ಗಮನ ಕೊಡಬೇಕು ಅಂತ ಅಂದ್ಕೊಂಡಿದ್ದಾರಂತೆ. ಹೌದು, ರಿಪೀಟೆಡ್ ಇಂಜುರೀಸ್ಗಳು ಇವ್ರನ್ನ ಇಂಡಿಯನ್ ಟೀಮಿಂದ ಈಚೆಗಡೆ ಇಡೋದಕ್ಕೆ ಒಂದು ಮುಖ್ಯ ಕಾರಣ ಆಯಿತು. ಹೌದು, ಇವ್ರಿಗೇನಾದ್ರು ಇಂಜುರಿ ಏನಾದ್ರು ಬೆಜ್ಜಾನ್ ಇಂಜುರೀಸ್ಗಳನ್ನ ನೋಡ್ಬಿಟ್ಟಿದ್ದಾರೆ ಅವರ ಲೈಫಲ್ಲಿ. ಶ್ರೇಯಸ್ ಅಯ್ಯರ್ ಅವರು IPLನೂ ಮಿಸ್ ಮಾಡ್ಕೊಂಡಿದ್ದಾರೆ ಕೆಲವು ಸೀಸನ್ಗಳು, ಜೊತೆಗೆ ಇಂಡಿಯನ್ ಟೀಮ್ನೂ ಮಿಸ್ ಮಾಡ್ಕೊಂಡಿದ್ದಾರೆ. ನೋಡೋಲ್ಲಪ್ಪ, ರೀಸೆಂಟಾಗೂ ಕೂಡ ಇಂಜುರಿ ಆಗಿತ್ತು ಶ್ರೇಯಸ್ ಅಯ್ಯರ್ಗೆ. ಅಂದರೆ IPL ಬರೋಕ್ಕಿಂತ ಮುಂಚೆನೂ ಕೂಡ ಇಂಜುರಿ ಆಗಿತ್ತು ಅವ್ರಿಗೆ. ರಿಕವರ್ ಆಗ್ಬಿಟ್ಟು ಬಂದಿದ್ದು. ಆಲ್ಸ್ಟ್ ನಂಬರ್ ಆಫ್ ಇಂಜುರೀಸ್ಗಳನ್ನ, ಮೇಜರ್ ಇಂಜುರೀಸ್ಗಳನ್ನ ಶ್ರೇಯಸ್ ಅಯ್ಯರ್ ಅವರ ಲೈಫಲ್ಲಿ ನೋಡ್ಬಿಟ್ಟಿದ್ದಾರೆ. ಸೊ ಇವಾಗ ಇಲ್ಲಿಂದ ಆಚೆಗೆ ಇಂಜುರಿ ಅದು ಇದೆಲ್ಲ ಸೈಡಿಗೆ ಇಟ್ಕೊಳ್ತು ಅಂತಂದರೆ, ಇವಾಗ ಇಂಡಿಯನ್ ಕ್ಯಾಪ್ಟನ್ ಆಗಿ ಶ್ರೇಯಸ್ ಅಯ್ಯರ್ ಅವ್ರನ್ನ ಮುಂದೆ ನೋಡಬೇಕು ಅಂತ ಅನ್ಕೊಂತಾ ಇದ್ದಾರಂತೆ T20 ಸೈಡಿಗೆ. ಹೌದು, ಒಡಿಯಲ್ಲಿ ಅವರ ಸ್ಥಾನ ಒಂದು ರೇಂಜಿಗೆ ಖಚಿತನೇ ಆಗಿದೆ. ವೈಸ್ ಕ್ಯಾಪ್ಟನ್ಸಿನೂ ಕೂಡ ಕೊಟ್ಟಿದ್ರು. ಸೊ ಇವಾಗ ಏನಂತಂದರೆ T20 ಸೈಡ್ಗೆ ಇವ್ರನ್ನ ತೊಗೊಬೇಕು ಅಂತ ಅಂದ್ಕೊಂಡಿದ್ರಂತೆ. ಆ್ಯಂಡ್ ಕ್ಯಾಪ್ಟನ್ಸಿನೂ ಕೂಡ ಕೊಡಬೇಕು ಅಂತ ಅನ್ಕೊತಾ ಇದ್ದಾರೆ ಅಂತ ಅಪ್ಡೇಟು ಬಂದಿದೆ ಮಗ. ಏನೋ ಸೂರ್ಯಕುಮಾರ್ ಯಾದವ್ ಇಳಿಸ್ಬಿಡ್ತಾರ? ಸೂರ್ಯಕುಮಾರ್ ಯಾದವ್ ಏನು ಮಾಡಿದರೆ? T20 ವರ್ಲ್ಡ್ ಕಪ್ ಗೆಲ್ಸಿಲ್ವಾ, ಹಂಗೆ ಗೆಲ್ಸಿಲ್ವಾ, ಹಿಂಗೆ ಗೆಲ್ಸಿಲ್ವಾ ಅಂತ ಕೇಳ್ತು ಅಂತಂದರೆ, ಹೌದಪ್ಪ ಗೆಲ್ಸಿದ್ದಾರೆ, ಇಲ್ಲ ಅಂತಲ್ಲ. ಚಾಂಪಿಯನ್ಸ್ ಟ್ರೋಫಿ ಗೆದ್ದಂಥ ರೋಹಿತ್ ಶರ್ಮಾನೇ ಇಳಿಸಿದ್ರು. ಇವ್ರು ಕ್ಯಾಪ್ಟನ್ಸಿ ಬಿಟ್ಬಿಟ್ಟು ಸೈಡ್ಗೆ ಹೋಗಪ್ಪ, ಗೆಲ್ಲು ಕ್ಯಾಪ್ಟನ್ಸಿ ಮಾಡ್ತಾರೆ ಅಂತ. ಏನಲ್ಲೇನು ರೀಸನ್ ಇತ್ತಾ ಕ್ಯಾಪ್ಟನ್ಸಿನ ಬಿಟ್ಬಿಟ್ಟು ಸೈಡ್ಗೆ ಹೋಗಪ್ಪ ಅಂತ ಅನ್ನೋದಕ್ಕೆ? 35 ವರ್ಷದ ಸೂರ್ಯಕುಮಾರ್ ಯಾದವ್ ಅವರು ಸಿಕ್ಕಾಪಟ್ಟೆ ಮಾಡಿದರೆ ಇಂಡಿಯನ್ T20 ಸೈಡ್ಗೆ. ಆಲ್ರೆಡಿ 4 ವರ್ಷದಿಂದ, ಆಲ್ಮೋಸ್ಟ್ 5 ವರ್ಷದಿಂದ ಕೂಡ ಮಾಡ್ತಾನೆ ಇದ್ದಾರೆ, ಆ್ಯಕ್ಟಿವ್ ಆಗಿ ಆಡ್ತಾ ಇದ್ದಾರೆ. ಸೊ ಸಾಕು ಗುರು, ನೀನು ಆಡಿದ್ದು ಯಂಗ್ಸ್ಟರ್ಸ್ಗಳಿಗೆ ಆಪರ್ಚುನಿಟಿ ಕೊಡು. 4 ವರ್ಷದಿಂದ ಕನ್ಸಿಕ್ಯೂಟಿವ್ ಆಗಿ ಆಡಿದೆ. ಆ್ಯಂಡ್ 2 T20 ವರ್ಲ್ಡ್ ಕಪ್ಸ್ನು ಕೂಡ ಗೆಲ್ಲೋದಲ್ಲಿ ಯಶಸ್ವಿ ಆಗಿದೆ. ನಿನ್ನ ಇನ್ವಾಲ್ವ್ಮೆಂಟ್ ಎರಡಲ್ಲೂ ಕೂಡ ಇತ್ತು. ಆ್ಯಂಡ್ ಇವಾಗ ಸ್ವಲ್ಪ ಸೈಡ್ ಮಾಡ್ಕೊಂಡು ಕೊಡು, ಜಾಗ ಮಾಡ್ಕೊಂಡು ಕೊಡು ಸ್ವಲ್ಪ ಹೆಂಗಾಗಿರೋವಂಥ ಪ್ಲೇಯರ್ಸ್ಗಳಿಗೆ. ಇವಾಗ ಲೈನಲ್ಲಿರುವಂಥ ಪ್ಲೇಯರ್ಸ್ಗಳು ಯಾರು ಅಂತಂದರೆ, ಸೂರ್ಯಂಗೆ ಕಾಂಪಿಟೇಷನ್ ಕೊಡ್ತಾರಂಥ ಪ್ಲೇಯರ್ಸ್ ಯಾರು ಅಂತಂದರೆ, ಒಂದು ಶ್ರೇಯಸ್ ಅಯ್ಯರು, ಇನ್ನೂ ಒಂದು ನಮ್ಮ RCBI ಕ್ಯಾಪ್ಟನ್ ರಜತ್ ಪತಿದಾರು. ಸೊ ಇಬ್ಬರು ಕೂಡ ಸಿಕ್ಕಾಪಟ್ಟೆ ಸೈಕ್ ಪ್ಲೇಯರ್ಸ್ಗಳಾಗಿರೋದ್ರಿಂದ ಇಲ್ಲಿ ಸೂರ್ಯ ಬೇರೆ ಫಾರ್ಮ್ನ ಕಳ್ಕೊಂಡಿದ್ದಾರೆ. ಲಾಸ್ಟ್ 1.5 ವರ್ಷದಿಂದ ಅವರು ಫಾರ್ಮಲ್ಲಿಲ್ಲ. 2025 ರನ್ನೇ ಬಂದಿಲ್ಲ ಅವರ ಬ್ಯಾಟಿಂದ. 2026 ಪರವಾಗಿಲ್ಲ, ಒಂದು ರೇಂಜಿಗೆ ಡೀಸೆಂಟ್ ಆಗಿದೆ. ಬಟ್ T20 ವರ್ಲ್ಡ್ ಕಪ್ಪಲ್ಲಿ US ಅಗೇನ್ಸ್ಟ್ ಒಂದು ಮ್ಯಾಚ್ ಬಿಡ್ತು ಅಂದರೆ ಅಂಥ ಮಟ್ಟದ ಹೆವಿ ಏನೋ ಮಾಡ್ಬಿಟ್ರು ಅನ್ನೋ ಥರ ಇಲ್ಲ. USA ಅಗೇನ್ಸ್ಟ್ ಮಾತ್ರ ಒಬ್ಬರು ನಿಂತ್ಕೊಂಡು ಮ್ಯಾಚ್ನಾಗ ಗೆಲ್ಲಿಸ್ತಾರೆ. ಸೊ ಅದು ಬಿಡ್ತು ಅಂತಂದರೆ ಇವರು ಅಂಥ ಹೆವಿ ಫಾರ್ಮಲ್ಲಿ ಇದ್ದಾರೆ ಅಂತಲೂ ಕೂಡ ಅನ್ನಿಸ್ತದೆ. 2026 ಇನಿಷಿಯಲಿ ಒಂದು ಸೀರೀಸಲ್ಲಿ ಪರವಾಗಿಲ್ಲ, ಚೆನ್ನಾಗಿ ಆಡಿದರು. ಅದಾದ ನಂತರ ಏನಷ್ಟು ಹೇಳ್ಕೊಳ್ಳೋ ಥರ ಪರ್ಫಾರ್ಮೆನ್ಸು ಬಂದಿಲ್ಲ. ಆ್ಯಂಡ್ ಈ ಒಂದು ಮುಂಬೈ ಇಂಡಿಯನ್ಸ್ ಆಡ್ತಾ ಇರೋಂಥ ಟೈಮಲ್ಲೂ ಕೂಡ ಅಷ್ಟೇ ಫಾರ್ಮಲ್ಲಿ ಕಾಣಿಸ್ತಾ ಇಲ್ಲ, ಡುಬಾಕ್ ಆಗೋಗ್ಬಿಟ್ಟಿದ್ದಾರೆ. ಸೊ ಈ ಸೂರ್ಯಕುಮಾರ್ ಯಾದವ್ನ ನೋಡ್ತು ಅಂದರೆ ಒಂದೇ ಸಲ ಟಪ್ಪುಕನ್ನಂಗೆ ಕಿದಾಕ್ಬಿಡ್ತಾರೆ ಈಚೆಗಡೆ ಸೂರ್ಯಕುಮಾರ್ ಯಾದವ್ನ. ಅಥವಾ ಎಲ್ಲಾಗರೋ ಸ್ವಲ್ಪ ಚಾನ್ಸ್ ಕೊಡೋಣ, ಒಂಥರ ಕೊಟ್ಟು ಹೊಡಿತಾರ, ಅಥವಾ ಒಂದೇ ಸಲ ಹೊಡಿತಾರ, ಚಾನ್ಸ್ ಕೊಟ್ಟು ಹೊಡಿತಾರ, ಅಥವಾ ಹಂಗೆ ಹೊಡಿತಾರ ಅಂತ. ಅಂದರೆ ವಿಕೆಟ್ನ BCCI ಅವರು ಉಳಿಸೋ ಥರ ಯಾವ ಥರ ಉಳಿಸ್ತಾರೆ, ಚಾನ್ಸ್ ಕೊಟ್ಟು ಉಳಿಸ್ತಾರ ಅಥವಾ ಹಂಗೆ ಡೈರೆಕ್ಟಾಗಿ ಉಳಿಸ್ಬಿಡ್ತಾರ ಅಂತ ಕಾದು ನೋಡಬೇಕಾಗಿದೆ. ಹೌದು, ಶ್ರೇಯಸ್ ಅಯ್ಯರ್ ಇವಾಗಿರುವಂಥ ಫಾರ್ಮ್ನ ನೋಡ್ತು ಅಂತ ಅಂದರೆ, ಆ್ಯಂಡ್ ಪಂಜಾಬ್ ಕಿಂಗ್ಸ್ನ ತೊಗೊಂಡೋಗಿರೋಂಥ ರೀತಿ ನೋಡ್ತು ಅಂತಂದರೆ, ಲಾಸ್ಟ್ ಸೀಸನ್ ಫೈನಲ್ಸ್ಗೆ ತೊಗೊಂಡೋಗಿರೋಂಥದ್ದು. ಆ್ಯಂಡ್ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಕೂಡ ಅದೇ ಥರ ಇದೆ. ಈ ಸೀಸನ್ ಕೂಡ ಇಂಡಿವಿಜುವಲಿ ಪರ್ಫಾರ್ಮ್ ಮಾಡಿಕೊಂಡು ಪಂಜಾಬ್ ಕಿಂಗ್ಸ್ನ ಸೈಕ್ಲಿಗೆ ತೊಗೊಂಡೋಗ್ತಿರೋದೆಲ್ಲ ನೋಡ್ತು ಅಂತಂದರೆ, ಸೊ ಬೆಟರ್ ಕ್ಯಾಪ್ಟನ್ನು ಅಂದರೆ ಆಬ್ವಿಯಸ್ಲಿ ಸೂರ್ಯಕುಮಾರ್ ಯಾದವ್ ಒನ್ ಆಫ್ ದ ಗ್ರೇಟೆಸ್ಟ್ ಕ್ಯಾಪ್ಟನ್ ಅಂತ ಅನ್ಬೋದು. T20 ಸೈಡ್ಗೆ ಅಂತ ಬಂದಾಗ ಗ್ರೇಟೆಸ್ಟ್ ಕ್ಯಾಪ್ಟನ್. ಯಾಕಂದರೆ ಅವರ ಒಂದು ಕ್ಯಾಪ್ಟನ್ಸಿಲಿ ಒಂದು ಸೀರೀಸ್ನ ಕೂಡ ನಾವು ಸೋತಿಲ್ಲ. ಆ್ಯಂಡ್ T20 ವರ್ಲ್ಡ್ ಕಪ್ನು ಕೂಡ ಕೊಡಿದ್ವಿ. ಎಲ್ಲನೂ ಅವ್ರ ಕ್ಯಾಪ್ಟನ್ಸಿಲಿ ಏನಿತ್ತು ಎಲ್ಲನೂ ಕೂಡ ಹೊಡ್ಕೊಂಡು ಬಂದಿದ್ದೀವಿ ನಾವು. ಬಟ್ ಆದ್ರೂ ಕೂಡ ಇಂಡಿವಿಜುವಲ್ ಪ್ಲೇಯರ್ ಪರ್ಫಾರ್ಮೆನ್ಸ್ ಅಂತ ಬಂದಾಗ, ಬರೀ ಕ್ಯಾಪ್ಟನ್ಸಿ ಮ್ಯಾಟ್ರ್ ಅಲ್ಲ ಅಂತ ಬಂದಾಗ ಖಂಡಿತ ಇದು ಮ್ಯಾಟ್ರ್ ಆಗುತ್ತೆ. ಆ್ಯಂಡ್ ಸೂರ್ಯಗೆ ಆಲ್ಮೋಸ್ಟ್ 35 ವರ್ಷ ಏಜು. ಸೊ ಅದರಿಂದ ಸ್ವಲ್ಪ ಜಾಗ ಮಾಡ್ಕೊಂಡು ಕೊಡಪ್ಪ ಅಂತ BCCI ಅವರು ಯಾವ ಕ್ಷಣದಲ್ಲಿ ಬೇಕಾದರೂ ಹೇಳ್ಬೋದು. ನೆಕ್ಸ್ಟ್ T20 ವರ್ಲ್ಡ್ ಕಪ್ ಅಷ್ಟರಲ್ಲಿ ಇವ್ರಿಗಾಗಿರುತ್ತೆ ಆಲ್ಮೋಸ್ಟ್ 37 ವರ್ಷ ಆಗಿರುತ್ತೆ. ಬಟ್ ಆದರೂ ಸೂರ್ಯಕುಮಾರ್ ಯಾದವ್ಗೆ ಇಲ್ಲ ಅವರು ನಾನು ಆಡಬೇಕು ಅನ್ನೋದನ್ನಿರುತ್ತೆ. ನಂಗೆ ಸಾಕಾಗಿ ಹೋಗ್ಬಿಡ್ತು, ನಾನು 2 T20 ವರ್ಲ್ಡ್ ಕಪ್ನ ಗೆದ್ದಿದ್ದೀನಿ, ನಂಗೆ ಸಾಕಾಗಿ ಹೋಗ್ಬಿಡ್ತು ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಅಂತೂ ಖಂಡಿತ ಇರೋದಿಲ್ಲ. ಯಾಕಂದರೆ ಒಲಿಂಪಿಕ್ಸ್ ಬರ್ತಿದೆ 2028. ಸೊ ಆ ಟೈಮ್ವರೆಗೂ ಕೂಡ ನಾನು ಆಡಬೇಕು ಅನ್ನೋದೇ ಅವ್ರಿಗೂ ಕೂಡ ಇರುತ್ತೆ. ಛಲ ಅನ್ನೋದು ಖಂಡಿತ ಇದ್ದೇ ಇರುತ್ತೆ. ಸೊ ಈ ಛಲದ ಮಧ್ಯ BCCI ಅವರು ಸೂರ್ಯನೇ ಆಯ್ಕೆ ಮಾಡ್ಕೊತಾರೆ ನೆಕ್ಸ್ಟ್ T20 ವರ್ಲ್ಡ್ ಕಪ್ವರೆಗೂ, ಅಥವಾ ಇಲ್ಲಿ ಜಾಗ ಮಾಡ್ಕೊಂಡು ಕೊಡ್ತಾರೆ. ಸಖತ್ತಾಗಿ ಪರ್ಫಾರ್ಮ್ ಮಾಡ್ತಿರೋರು ಆಬ್ವಿಯಸ್ಲಿ ಜಾಗ ಮಾಡ್ಕೊಂಡು ಕೊಡಬೇಕು ಗುರು. ಪ್ಲೇಯರ್ಸ್ ಸಖತ್ತಾಗಿ ಪರ್ಫಾರ್ಮ್ ಮಾಡ್ತಾರೆ, IPLಲ್ಲಿ ಚಾಂಪಿಯನ್ಸ್ ಗೆಲ್ಲಿಸ್ತಾ ಇದೆ ಚಾಂಪಿಯನ್ಶಿಪ್ನ ಅಂತ ಅಂದಾಗ, ಫೈನಲ್ಸಿಗೆ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಅಂದಾಗ, ಖಂಡಿತ ಒಬ್ಬ ಹೆಂಗಾಗಿದ್ದಾರೆ ಅಂತ ಅಂದಾಗ ಜಾಗ ಮಾಡ್ಕೊಂಡು ಕೊಡಬೇಕಾಗತ್ತೆ. ಸೊ ಸೂರ್ಯನ ಒಂದೇ ಸಲ ಟಕ್ಕನಾಗಿ ಇಳಿಸೋದು ನನ್ನ ಪ್ರಕಾರ ತಪ್ಪು. ಚಾನ್ಸ್ ಕೊಡಬೇಕು, ಒಂದು ಸ್ವಲ್ಪ 1-2 ಸೀರೀಸ್ 1-3 ಸೀರೀಸ್ ಚಾನ್ಸ್ ಕೊಟ್ಟು ಅಂದರೆ ಅಲ್ಲಿ ಬೆಟರಾಗಿ ಪರ್ಫಾರ್ಮ್ ಮಾಡೋಕ್ಕಾಗಿಲ್ಲ ಅಂತಂದರೆ ಅಲ್ಲಿಂದ ಈಚೆ ತೆಗೆಯೋದ್ರಲ್ಲಿ ಅರ್ಥ ಇದೆ. ಇನ್ಫ್ಯಾಕ್ಟ್ 2025 ಅವ್ರು ಯಾವ ಟೈಮಲ್ಲಿ ಬೇಕಾದ್ರೂ ಈಚೆ ತೆಗೆದ್ರು ಕೂಡ ಅರ್ಥ ಇರೋದು. ಯಾಕಂದರೆ ಒಂದು ಸೀರೀಸಲ್ಲೂ ಕೂಡ ಫಾರ್ಮಲ್ಲಿ ಇರಲಿಲ್ಲ ಸೂರ್ಯಕುಮಾರ್ ಯಾದವ್ ಅವರು. ವರ್ಸ್ಟ್ ಪರ್ಫಾರ್ಮೆನ್ಸ್ನ ಕೊಡ್ತಾಯಿದ್ರು.
ಸೊ ಆ ಟೈಮಲ್ಲೇ ಮೇಂಟೈನ್ ಮಾಡ್ಕೊಂಡು ಬಂದರು, ಇಲ್ಲ ಈ ವರ್ಲ್ಡ್ ಕಪ್ವರೆಗೂ ಇವರೇ ಇರಲಿ ಅಂತ. ಸೊ ವರ್ಲ್ಡ್ ಕಪ್ನ ಗೆದ್ದಿದ್ದಾಯಿತು. ಸೊ ರೋಹಿತ್ ಶರ್ಮನ ಹೇಳ್ತಿದ್ರಲ್ಲಪ್ಪ ಕ್ಯಾಪ್ಟನ್ಸಿಯಿಂದ ಪಟ್ಟಣಂಗೆ, ಸೊ ಇವ್ರನ್ನೂ ಕೂಡ ಯಾವ ಕ್ಷಣದಲ್ಲೂ ಬೇಕಾದ್ರೆ ಕ್ಯಾಪ್ಟನ್ಸಿಯಿಂದ ಇಳಿಸುವಂಥ ಚಾನ್ಸಸ್ಸು ಕಾಣಿಸ್ತಾ ಇದೆ. ಶ್ರೇಯಸ್ ಅಯ್ಯರ್ಗೆ ಕ್ಯಾಪ್ಟನ್ಸಿ ಕೊಡ್ತು ಅಂತಂದರೆ 1-2 ವರ್ಷ, ಅಥವಾ ರಜತ್ ಪತಿದಾರ್ ಕ್ಯಾಪ್ಟನ್ಸಿ ಎಲ್ಲ ಬರಲ್ಲ, ಶ್ರೇಯಸ್ ಅಯ್ಯರ್ಗೆ ಕ್ಯಾಪ್ಟನ್ಸಿ ಕೊಡ್ತಾರೆ, ಅವ್ರನ್ನ 1-2 ವರ್ಷ ಮಾಡತ್ತಾರ. ಆಮೇಲೆ ಇನ್ನೂ ಫ್ಯೂಚರ್ ಬೇಕಾದ್ರೆ ಇನ್ನೂ 2 ವರ್ಷ ಆದಮೇಲೆ ರಜತ್ ಪತಿದಾರ್ನ ಮಾಡತ್ತಾರ. ಸೊ ಆ ಥರ ಯೋಚನೆ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ ನಾನು. ಸೊ ನಿಮಗೇನು ಅನ್ನಿಸ್ತಿದೆಯಪ್ಪ ಈ ಒಂದು ಅಪ್ಡೇಟ್ ಬಂದಿದೆ, ಶ್ರೇಯಸ್ ಅಯ್ಯರ್ನ ಕ್ಯಾಪ್ಟನ್ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ BCCI T20 ಸೈಡ್ಗೆ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ನೀವು ಇದ್ರ ಪರ ಇದ್ದೀರಾ ಅಥವಾ ವಿರುದ್ಧವಾಗಿದ್ದೀರಾ ಅಂತ. ಸಿಗೋಣ.